ಇಂದು ಬರೋಬ್ಬರಿ 64 ವರ್ಷಗಳ ಬಳಿಕ ಎಐಸಿಸಿ ಅಧಿವೇಶನವನ್ನು ಹಮ್ಮಿಕೊಳ್ತಾ ಇದೆ. ಎಲ್ಲಿ? ಸಾಬರಮತಿಯ ದಡದಲ್ಲಿ. ಗುಜರಾತ್ನಲ್ಲಿ ಆಲ್ಮೋಸ್ಟ್ ಒಂದು 64 ವರ್ಷ ಆಗೋಗಿತ್ತು. ಇವರಲ್ಲಿ ಈ ಥರದ್ದೆಲ್ಲ ಕಾರ್ಯಕಾರಿಣಿ ಮಾಡಿಬಿಟ್ಟು ಮಹಾ ಅಧಿವೇಶನ ಅಂತ ಇದನ್ನು ಬಣ್ಣಿಸಲಾಗ್ತಾ ಇದೆ. ಪಕ್ಷದ ಪುನಶ್ಚೇತನಕ್ಕೆ ಹಲವು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಸಂಘಟನೆ, ತಂತ್ರಗಾರಿಕೆಗೆ ಸಂಬಂಧಪಟ್ಟಂತೆ ಹಲವು ಆಯಾಮದಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಮುಂಬರುವ ಚುನಾವಣೆಗೆ ಸಂಘಟನಾತ್ಮಕ ಕಾರ್ಯತಂತ್ರದ ಪರಿಷ್ಕರಣೆ ಹೇಗಿರಬೇಕು, ಯಾವುದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತೆಲ್ಲ ಕ್ರಾಸ್ ಕರೆಕ್ಷನ್ನು ಅಂತ ಹೇಳ್ತೀವಿ ನಾವು, ಅಥವಾ ಕರೆಕ್ಷನ್ ಕೋರ್ಸ್ ಅಂತ ಹೇಳ್ತೀವಿ. ಆ ಥರದ್ದೆಲ್ಲ ಮಾಡ್ತಾರಂತೆ. ಸಂಘಟನಾ ಅಧಿಕಾರದ ವಿಕೇಂದ್ರೀಕರಣ, ಮೈತ್ರಿ ನಿರ್ವಹಣೆ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರಂತೆ. ಹಾಗೂ ಗುಜರಾತ್ನಲ್ಲಿ ನೆಲೆಯನ್ನ ಮರಳಿ ಪಡೆಯೋದಕ್ಕೆ ರೂಪುರೇಷೆಯನ್ನ ಹಾಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಂಸತ್ತಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಈ ಸರ್ತಿ ಗುಜರಾತಲ್ಲಿ ನಿಮ್ಮನ್ನು ಸೋಲಿಸ್ತೀವಿ ನಾವು ಅಂತ ಅಂದ್ಬಿಟ್ಟು. 98ರಿಂದ ಗುಜರಾತ್ನಲ್ಲಿ ಒಂದೇ ಒಂದು ಸೀಟನ್ನು ಗೆಲ್ಲೋದಕ್ಕೂ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ. ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲೂ ಅಷ್ಟೇ ಜನ ದೂರ ಇಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಆದ ಬಳಿಕ ಆಗಕ್ಕಿಂತ ಮುಂಚೆ ಗುಜರಾತ್ನಲ್ಲಿ ಇವರ ಗ್ರಾಫ್ ಇಳಿಕೆಯಾಗ್ತಾನೆ ಬರ್ತಿದೆ ಹೊರತು ಏರ್ತಿಲ್ಲ. ಅದಕ್ಕೆ ಅವ್ರು ಈ ಸರ್ತಿ ಗುಜರಾತಲ್ಲಿ ಇಟ್ಕೊಂಡಿರೋದು ಅಧಿವೇಶನವನ್ನ. ಓಕೆ, ಇನ್ನು ಇದ್ರ ನಡುವೆ ಪ್ರಿಯಾಂಕಾ ವಾದ್ರಾಗೆ ಮಹತ್ವದ ಜವಾಬ್ದಾರಿ ಕೊಡುವಂತಹ ಸಾಧ್ಯತೆ ಇದೆಯಂತೆ ಈ ಅಧಿವೇಶನದಲ್ಲಿ. 6 ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆಗಳು ಸನ್ನಿಹಿತವಾಗ್ತಾ ಇದೆ, ಕೇರಳ, ತಮಿಳುನಾಡು ಸೇರಿದಂತೆ. ಪ್ರಿಯಾಂಕಾ ವಾದ್ರಾಗೆ ಹೆಚ್ಚು ಜವಾಬ್ದಾರಿ ನೀಡುವ ಬಗ್ಗೆ ಸಮಾಲೋಚನೆ ಮಾಡಲಾಗ್ತಾ ಇದೆ. ಈಗಾಗಲೇ ಅವರು ಸಂಸದರಾಗ್ಬಿಟ್ಟಿದ್ದಾರೆ. ಸದ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರೂ ನಿರ್ದಿಷ್ಟವಾದ ಜವಾಬ್ದಾರಿ ಅವ್ರಿಗಿಲ್ಲ. ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಜವಾಬ್ದಾರಿ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿ 3000ಕ್ಕೂ ಅಧಿಕ ನಾಯಕರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಂತಂದ್ಬಿಟ್ಟು. ಮಾಡ್ಕೊಳ್ಳಿ, ಅವರವ್ರ ಪಕ್ಷದ ವಿಚಾರ, ಅವ್ರ ಪಕ್ಷವನ್ನು ಅವರು ಮುನ್ನೆಲೆಗೆ ತರೋದಕ್ಕೆ ಏನೇನು ಬೇಕೋ ಅದನ್ನು ಅವ್ರು ಮಾಡ್ಕೋತಾರೆ. ಅಲ್ಲ, ನಿರ್ಣಯಗಳನ್ನು ತಗೊಳ್ತಾರೆ. ಉದಯಪುರದಲ್ಲೂ ತಗೊಂಡ್ರು 4-5 ನಿರ್ಣಯ. ಏನಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಪೋಸ್ಟ್ ಅಂತೆಲ್ಲ, 1 man 1 post ಅಂತ ಎಲ್ಲಿ ಜಾರಿಗೆ ಬಂತು. ಒಂದನೇದು. ಎರಡನೇದು, ಕುಟುಂಬದವ್ರಿಗೆ ಟಿಕೆಟ್ ಇಲ್ಲ ಅಂತ ನಿರ್ಣಯ ಪಾಸ್ ಮಾಡ್ಕೊಂಡ್ರು, ಜಾರಿಗೆ ಬಂತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶಾದ್ಯಂತ ಕಾಂಗ್ರೆಸ್ನ ಸಂಘಟನಾ ಗ್ರಾಫ್ ಇಳಿಕೆ ಆಗ್ತಾನೆ ಬರ್ತಿದೆ ಹೊರತು ಏರಿಕೆ ಆಗ್ತಿಲ್ಲ. 1-2 ರಾಜ್ಯ ಕರ್ನಾಟಕ, ತೆಲಂಗಾಣ ಬಿಟ್ಟರೆ. ಇಂಥ ಸನ್ನಿವೇಶದಲ್ಲಿ ನಡೀತಾ ಇರ್ತಕ್ಕಂಥ ಮಹತ್ವದ ಅಧಿವೇಶನದಲ್ಲಿ ಏನೇನು ಚರ್ಚೆಗಳಾಗ್ಬೋದು, ಏನೇನು ನಿರ್ಧಾರಗಳಾಗ್ಬೋದು, ಕಳೆದ ಬಾರಿ ಕಾರ್ಯಕಾರಿಣಿಯಲ್ಲಿ ತಗೊಂಡಂತಹ ನಿರ್ಣಯಗಳು ಪಕ್ಷಕ್ಕೆ ಅದು ಮುಳುವಾಯ್ತು ಆಕ್ಚುಲಿ ಕರ್ನಾಟಕದಲ್ಲಿ. ಹಾಗೇನಾದ್ರು ಆಗ್ಬಿಟ್ರೆ ಏನು ಗತಿ, ಏನೇನು ಆಗ್ಬೋದು, ಏನು ನಿರೀಕ್ಷೆ ಇದೆ ಅಂತ? ಅರವಿಂದ್, ಖಂಡಿತವಾಗ್ಲೂ ಮಮತಾ ಅವ್ರು ಏನು ಹೇಳಿದ್ರು ಅದು ನಿಜಕ್ಕೂ ಕೂಡ ಸತ್ಯ. ಯಾಕೆಂದ್ರೆ ಉದಯಪುರ್ನಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು ಈವರೆಗೂ ಕೂಡ ಜಾರಿಯಾಗಿಲ್ಲ. ಒಂದು ಅಂಶವೂ ಕೂಡ ಅನುಷ್ಠಾನಕ್ಕೆ ತರುವಂತ ಗೋಜಿಗೆ ಕಾಂಗ್ರೆಸ್ ಹೋಗಿಲ್ಲ. ಅದರ ನಡುವೆ ಈಗ ಮತ್ತೆ ಅಹಮದಾಬಾದ್ನಲ್ಲೂ ಕೂಡ ಒಂದು ಕಾರ್ಯಕಾರಿಣಿಯನ್ನು ಇಟ್ಕೊಂಡಿರುವಂಥದ್ದು. ಇದನ್ನು ಎಐಸಿಸಿ ಮಹಾ ಅಧಿವೇಶನ ಅಂತಾನೂ ಕೂಡ ಕಾಂಗ್ರೆಸ್ ಬಣ್ಣಿಸಿರುವಂಥದ್ದು. ದೇಶಾದ್ಯಂತ 3000ಕ್ಕಿಂತ ಹೆಚ್ಚು ಕಾಂಗ್ರೆಸ್ ನಾಯಕರು ಈ ಒಂದು ಮಹಾ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಕಾಂಗ್ರೆಸ್ನ ಸಂಘಟನೆಗೆ ಮತ್ತೆ ಪುನಶ್ಚೇತನಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಗಳಾಗುತ್ತೆ. ಬೇರೆ ಬೇರೆ ನಾಯಕರು ತಮ್ಮದೇ ಆದಂಥ ಆಯಾಮಗಳಲ್ಲಿ ಒಪಿನಿಯನ್ಗಳನ್ನು ಕೂಡ ಮಂಡಿಸ್ತಾರೆ. ಮತ್ತೆ ಪಕ್ಷದ ಸಂಘಟನೆ ಹೇಗಿರಬೇಕು ಅನ್ನುವಂಥದ್ದು, ರಾಜ್ಯ ಮಟ್ಟದಲ್ಲಿ ನಾವು ಹೇಗೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂಥ ಚರ್ಚೆಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಮುಂದೆ ಬರುವಂಥ ಚುನಾವಣೆಗಳಲ್ಲಿ ನಾವು ಹೇಗೆ ಕೆಲಸವನ್ನು ಮಾಡಬೇಕು, ಹೇಗೆ ಒಗ್ಗಟ್ಟಾಗಿರಬೇಕು, ಮತ್ತೆ ನಮ್ಮ ಐಡಿಯಾಲಜಿಕಲಿ ಹೋರಾಟಗಳು ಹೇಗಿರಬೇಕು, ನಾವು ಒಗ್ಗಟ್ಟಾಗಿ ಯಾವ ರೀತಿಯಾದಂತಹ ಹೋರಾಟಗಳನ್ನು ರೂಪಿಸಬೇಕು, ಮತ್ತೆ ವಿಶೇಷವಾಗಿ ಮೈತ್ರಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಕೂಡ ಮಾಡಲಾಗುತ್ತೆ. ಯಾಕೆಂದ್ರೆ ಮುಂಬರುವಂತ ಚುನಾವಣೆಗಳೇನಿದ್ದಾವೆ ಅದು ಬಿಹಾರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮುಂದೆ ಬರುವಂತ ದಿನಗಳಲ್ಲಿ ಉತ್ತರ ಪ್ರದೇಶ ಚುನಾವಣೆ ಕೂಡ ಇದೆ. ಇಲ್ಲಿರುವಂತ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಹೇಗಿರಬೇಕು, ಅವ್ರ ಜೊತೆಗೆ ವಿಶ್ವಾಸವನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ಚರ್ಚೆಗಳನ್ನ ನಿರೀಕ್ಷೆ ಮಾಡಬಹುದು. ಅದರ ಜೊತೆಗೆ ಎಲ್ಲಾ ಚರ್ಚೆಗಳಾದ ಬಳಿಕ ಒಂದಿಷ್ಟು ನಿರ್ಣಯಗಳನ್ನ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಕೆಲವೊಂದು ಏನು ನಿರ್ಣಯಗಳನ್ನ ನಾವು ಅಂಗೀಕಾರ ಮಾಡ್ತೀವಿ, ಅವು ಏನು ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ಕೂಡ ನಾವು ತಿಳಿಸ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ಉದಯಪುರದಲ್ಲಿ ಮಾಡದಂತೆ ಇಲ್ಲೂ ಕೂಡ ಒಂದಿಷ್ಟು ನಿರ್ಣಯಗಳನ್ನು ಅಂಗೀಕರಿಸುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಅದು ಎಷ್ಟು ಪರಿಪ್ರಮಾಣದಲ್ಲಿ ಜಾರಿ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ. ಅದನ್ನ ಮುಂದಿನ ಹಂತದಲ್ಲೂ ಕೂಡ ನೋಡಬೇಕು. ಆದ್ರೆ ಈಗ ರಾಜಕೀಯವಾಗಿ ಇಲ್ಲಿ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇರುವಂತದ್ದು ಪ್ರಿಯಾಂಕಾ ಗಾಂಧಿ ಅವರಿಗೆ ಒಂದು ವಿಶೇಷವಾದಂತಹ ಜವಾಬ್ದಾರಿ ಅಥವಾ ಹುದ್ದೆಯನ್ನು ಕೊಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರೂ ಕೂಡ
ಅವರಿಗೆ ಯಾವುದೇ ರಾಜ್ಯದ ಉಸ್ತುವಾರಿ ಅಥವಾ ಬೇರೆ ವಿಶೇಷವಾದಂಥ ಜವಾಬ್ದಾರಿಗಳಿಲ್ಲ. ಹೀಗಾಗಿ ಮುಂಬರುವಂಥ ದಿನಗಳಲ್ಲಿ ಅವ್ರನ್ನ ಸಂಘಟನೆಯಲ್ಲಿ ಹೆಚ್ಚು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವ್ರಿಗೆ ಮಹತ್ವದ ಜವಾಬ್ದಾರಿಯನ್ನು ಕೊಡ್ಬೋದು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಜವಾಬ್ದಾರಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಸುಳಿವನ್ನು ಇನ್ನೂ ಕೂಡ ಕಾಂಗ್ರೆಸ್ ಬಿಟ್ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಮತ್ತೆ ನಾಳೆ ನಡೆಯುವಂಥ ಅಧಿವೇಶನದಲ್ಲಿ ಪ್ರಿಯಾಂಕಾ ಗಾಂಧಿ ಮುಂಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗುವಂತಹ ನಿಟ್ಟಿನಲ್ಲಿ ಏನಾದರೂ ಜವಾಬ್ದಾರಿಗಳು ಸಿಗುತ್ತಾ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಅರವಿಂದ್. ಓಕೆ ಶಬೀರ್, ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ರಾಜಣ್ಣ ಅವ್ರ ಕತೆ. ದಿಲ್ಲಿಗೆ ಬಂದ್ರು ಯಾರು ಕೇರ್ ತೆಗಿಲಿಲ್ಲ. ಅಹಮದಾಬಾದ್ನಲ್ಲಿ ಅಟ್ಲೀಸ್ಟ್ ಇವರ ಮಾತನ್ನು ಕೇಳಿಸ್ಕೊಳ್ಳೋ ಗೋಜಿಗಾದ್ರೂ ಹೋಗ್ತಾರಾ ಹೈಕಮಾಂಡ್ ನಾಯಕರು? ಯಾರ್ದಾದ್ರೂ ಭೇಟಿಗೆ ಸಮಯಾವಕಾಶವನ್ನ ಕೇಳಿ ಅದು ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಇಷ್ಟೆಲ್ಲದ್ರ ಮಧ್ಯೆ ಇದೆಯಾ, ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರಬೇಕಾಗತ್ತಾ? ಮಮತಾ ರಾಜಣ್ಣ ಅವರು ಅಹಮದಾಬಾದ್ಗೆ ಹೋಗಿದ್ರು ಕೂಡ ಅಲ್ಲಿ ಹೈಕಮಾಂಡ್ ನಾಯಕರು ಸಮಯ ಕೊಡ್ತಾರೆ ಅನ್ನುವಂಥದ್ದು ಬಹುತೇಕ ಅನುಮಾನ. ಯಾಕೆಂದ್ರೆ ನೋಡಿ, ದೇಶದಾದ್ಯಂತ 3,000ಕ್ಕಿಂತ ಹೆಚ್ಚು ನಾಯಕರು ಈಗ ಅಹಮದಾಬಾದ್ಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಇದು ಅಧಿಕೃತವಾಗಿ ಕರಿತಾ ಇರುವಂಥದ್ದು. ಇನ್ನು ಬೇರೆ ಬೇರೆ ಕಾರ್ಯಕರ್ತರು ಅವರು ಇವರು ಅನ್ಕೊಂಡು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕರ್ತರು ಸೇರಿರ್ತಾರೆ, ನಾಯಕರುಗಳು ಸೇರಿರ್ತಾರೆ. ಇಂತಹ ದೊಡ್ಡ ಬ್ಯುಸಿಯೆಸ್ಟ್ ಶೆಡ್ಯೂಲ್ನಲ್ಲಿ ರಾಜಣ್ಣ ಅವ್ರನ್ನ ಭೇಟಿಯಾಗಿ ಅವರ ಕಂಪ್ಲೇಂಟು ಅಥವಾ ಅವ್ರ ದಾಖಲೆಗಳನ್ನು ಪಡೆದುಕೊಳ್ಳುವಂಥದ್ದು ಬಹುಶಃ ಅನುಮಾನ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ರಾಜಣ್ಣ ಅವರು 2 ದಿನಗಳ ಕಾಲ ದೆಹಲಿಯಲ್ಲೇ ಇದ್ರು. ಆದ್ರೆ ಯಾವುದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಗೋಜಿಗೆ ಹೋಗ್ಲಿಲ್ಲ. ಹಂಗ್ ನೋಡಿದ್ರೆ ಅಹಮದಾಬಾದ್ಗಿಂತ ದೆಹಲಿಯಲ್ಲೇ ಒಂದ್ ಸ್ವಲ್ಪ ಪುರ್ಸೊತ್ತಾಗಿರ್ತಾರೆ ಡೆಲ್ಲಿ ನಾಯಕರು, ಕೈಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇಂತಹ ಸಂದರ್ಭದಲ್ಲಿ ಅವರು ಭೇಟಿಯಾಗದೆ ತಮ್ಮ ದಾಖಲೆಗಳನ್ನ ಅಥವಾ ತಮ್ಮ ವಿಚಾರವನ್ನ ಮಂಡಿಸ್ಲಿಕ್ಕೆ ಹಿಂದೇಟ್ ಹಾಕಿದ್ರು. ಸೊ ಈಗ ಅಹಮದಾಬಾದ್ಗೆ ಹೋಗಿ ಒಂದು ದಾಖಲೆಗಳನ್ನ ಕೊಡೋದು ಅಥವಾ ತಮ್ಮ ಒಪಿನಿಯನ್ ಏನಿದೆ ಅದನ್ನ ಹೇಳುವಂಥದ್ದು ಬಹುಶಃ ವಿರಳ. ಒಂದ್ ವೇಳೆ ರಾಜಣ್ಣ ಅವರು ಆ ಉದ್ದೇಶವನ್ನು ಇಟ್ಕೊಂಡು ಹೋಗಿದ್ರು ಕೂಡ ಅಲ್ಲಿ ಹೈಕಮಾಂಡ್ ನಾಯಕರು ಆ ಒಂದು ಪರಿಸ್ಥಿತಿಯಲ್ಲಿ ಎಂಟರ್ಟೈನ್ ಮಾಡ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಬಟ್ ಪರಿಸ್ಥಿತಿ ಅಥವಾ ವಿಷಯ ಗಂಭೀರವಾಗಿರುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಯವನ್ನು ಕೊಡಬಹುದು, ಹೇಳಲಿಕ್ಕಾಗಲ್ಲ ಅದನ್ನ. ಬಟ್ ಇವ್ರು ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಸದ್ಯಕ್ಕೆ ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ಈಗ ರಾಜಣ್ಣ ಅವರು ಅಹಮದಾಬಾದ್ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕರೆಕ್ಟ್ ಶಬೀರ್ ಹೇಳಿದ್ದು, ಡೆಲ್ಲಿನಲ್ಲೇ ಸಿಗಲಿಲ್ಲ ಅಂದಮೇಲೆ ಎಲ್ಲ ರಾಜ್ಯದ ಕಾಂಗ್ರೆಸ್ ಪದಾಧಿಕಾರಿಗಳು ನಾಯಕರು ಎಲ್ಲರೂ ಕೂಡ ಈ ಅಧಿವೇಶನಕ್ಕೆ ಬಂದಿರ್ತಾರೆ. ಅದರಲ್ಲಿ ರಾಜಣ್ಣನ ಕರೆದುಬಿಟ್ಟು ಬಾರಪ್ಪ ನಿಂದು ಹನಿ ಟ್ರ್ಯಾಪ್ ಕತೆ ಏನು ಅಂತ ಕೇಳ್ತಾರ? ಸಾಧ್ಯನಾ? ಐ ಡೋಂಟ್ ಥಿಂಕ್ ಸೊ. ಒಬ್ಬ ನಾಯಕರಾಗಿ ಕಾಂಗ್ರೆಸ್ನ ಲೀಡರ್ ಆಗಿ ಅವರು ಅದರಲ್ಲಿ ಭಾಗವಹಿಸ್ಬೋದು, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ.